Cops opened fire at a rowdy shooter Venkatesh in Bengaluru. He had come to recollect his car, which was used to try and kidnap the daughter-in-law of a corporator, Govinda Gowda. He was shot at and nabbed after he injured a constable, Krishnamurthy. Venkatesh was the brain behind the botched-up kidnap, which took place in the wee hours of the 13th of August. The chase started from Kaveri Junction and he was finally caught near Mount Carmel College. DCP Sandeep Patil, who spoke after the incident, said that a special team was formed under Inspector Rangappa to nab rowdy Venkatesh. The cops had received a tip-off that Venkatesh would come near Maurya Hotel to recollect the car at around 2 a.m. They managed to stop him near the front gate of the palace grounds. But Venkatesh assaulted the cops with a knife when they proceeded to arrest him. Constable Krishnamurthy was injured in the attack. This is when the cops decided to open fire at Venkatesh. ಈ ವೆಂಕಟೇಶ್ ಹಿನ್ನೆಲೆ ನಾವು ಈ ಒಂದು ಪ್ರಕರಣ ದಾಖಲಾದ್ಮೇಲೆ ತನಿಖೆ ಮಾಡಿದಾಗ ಇವನ ಮೇಲೆ ಬೇರೆ ಬೇರೆ ಪೊಲೀಸ್ ಸ್ಟೇಷನಲ್ಲಿ ಸಾಕಷ್ಟು ಪ್ರಕರಣಗಳು ದಾಖಲಾಗಿರೋದ್ರ ಬಗ್ಗೆ ನಮಗೆ ಕಂಡುಬಂತು. ಅದಲ್ಲದೆ ಇವನ ಮೇಲೆ 307 ಕೇಸಸ್ ಇದೆ. ಕಿಡ್ನಾಪಿಂಗ್ ಮಾಡಿರೋದು ಕೂಡ ಸುಮಾರು 4 ಕೇಸಸ್ ಇದೆ. ಸೊ ಒಟ್ಟಾರೆ ಇವನ ಮೇಲೆ ಕರ್ನಾಟಕ ರಾಜ್ಯದಲ್ಲಿ 10 ಕೇಸಸ್ ದಾಖಲಾಗಿದೆ. ಸೋಲ್ದೇವನಹಳ್ಳಿಯಲ್ಲಿ, ರಾಜಗೋಪಾಲ್ ನಗರ, ಜಾಲಹಳ್ಳಿ, ಉಡುಪಿಯಲ್ಲಿ, ಸುಬ್ರಹ್ಮಣ್ಯ ನಗರಲ್ಲಿ. ಸೊ ಈ ರೀತಿ ಬೇರೆ ಬೇರೆ ಪೊಲೀಸ್ ಸ್ಟೇಷನ್ಲು ಪ್ರಕರಣ ದಾಖಲಾಗಿದೆ. ಇನ್ನು ಬಹುಶಃ ಇನ್ನು ಬಹಳ ಜನರಿಂದ ಅವನು ಎಕ್ಸ್ಟಾರ್ಟ್ ಮಾಡಿ ದುಡ್ಡನ್ನ ತಗೊಂಡು ಅದ್ರ ಬಗ್ಗೆ ಯಾವುದೇ ಪ್ರಕರಣ ಕೂಡ ದಾಖಲೆ ಆಗದೆ ಇರೋದು ಕೂಡ ನಮಗೆ ತಿಳಿದು ಬರ್ತಾ ಇದೆ. ಸೊ ಅದ್ರ ಬಗ್ಗೆ ಇನ್ನು ಹೆಚ್ಚಿನ ತನಿಖೆ ಮಾಡ್ತಾ ಇದ್ವಿ. ಸೊ ಇವನ್ ಹಿನ್ನೆಲೆ ನೋಡಿದಾಗ ಮತ್ತೆ ಅವತ್ತಿನ ದಿನ ಶಿವಾನಂದ ಸರ್ಕಲ್ ಅಲ್ಲಿ ಯಾವ ರೀತಿ ಇವನು ಒಂದು ವರ್ತನೆ ಮಾಡಿದ್ದ, ಸೊ ಇದನ್ನ ನೋಡಿದ್ರೆ ಇವನು ಬಹಳ ನೊಟೋರಿಯಸ್ ಕ್ರಿಮಿನಲ್ ಇದಾನಂತ ನಮಗೆ ಗೊತ್ತಾಗಿತ್ತು. ಸೊ ಇವನ್ ಬಗ್ಗೆ ಹಿಡಿಯಕ್ಕೆ ಎಲ್ಲಾ ಪ್ರಯತ್ನವನ್ನ ನಾವು ಮಾಡಿ 3 ತಂಡಗಳನ್ನ ನಾವು ಮಾಡಿದ್ವಿ. ಸೊ ಇವತ್ತು ಇವನು ಆ ಇಂಡಿಕಾ ಕಾರ್ ಏನು ಪಾರ್ಕ್ ಮಾಡಿದೆ ಅದನ್ನ ತಗೊಳಕ್ಕೆ ಈ ಕಡೆ ಬರ್ತಾನೆ ಅಂತ ನಮಗೆ ಮಾಹಿತಿ ಇತ್ತು. ಸೊ ಹಾಗಾಗಿ ಇನ್ಸ್ಪೆಕ್ಟರ್ ರಂಗಪ್ಪ ಮತ್ತು ಅವ್ರ ಸಿಬ್ಬಂದಿಯವರು ಅವನಿಗೋಸ್ಕರ ಇಲ್ಲಿ ಕಾಯ್ಕೊಂಡು ಇದ್ದಾಗ ಅವನ ಬೈಕಲ್ಲಿ ಬಂದ. ಅವನ್ನ ಅಡಗಟ್ಟಿ ಅವನ ಸರೆಂಡರ್ ಆಗಕ್ಕೆ ಇನ್ಸ್ಪೆಕ್ಟರ್ ಅವರು ಅವನಿಗೆ ತಿಳಿಸಿದಾಗ ಅವನು ಸರೆಂಡರ್ ಆಗದೆ ಅವನ ಹತ್ರ ಇದ್ದಂಥ ಒಂದು ಚಾಕುವಿಂದ ಕಾನ್ಸ್ಟೇಬಲ್ ಕೃಷ್ಣಮೂರ್ತಿ ಮೇಲೆ ಹಲ್ಲೆ ಮಾಡ್ದ. ಅದಾದ್ಮೇಲೂ ಮತ್ತೆ ಸರೆಂಡರ್ ಆಗಕ್ಕೆ ಹೇಳಿದಾಗ ಅವನು ಆ ಒಂದು ಅವನ ಹಲ್ಲೆಯನ್ನ ಮುಂದೆ ಒರೆಸಿದಾಗ ಮೊದಲನೇ ರೌಂಡ್ ಅನ್ನ ಗಾಳಿಯಲ್ಲಿ ಅವನು ನಮ್ಮ ಇನ್ಸ್ಪೆಕ್ಟರ್ ಶೂಟ್ ಮಾಡಿ, ಆದ್ರೂ ಕೂಡ ಅವನು ಸರೆಂಡರ್ ಆಗದೆ ಇದ್ದಾಗ ಅವನು ಕಾಲಿಗೆ ಅನಿವಾರ್ಯವಾಗಿ ಸೆಲ್ಫ್ ಡಿಫೆನ್ಸ್ ಅಲ್ಲಿ ನಾವು ಶೂಟ್ ಮಾಡಬೇಕಾಯ್ತು. ಸೊ ಈ ಒಂದು ಪ್ರಕರಣನ ನಾವು ಹೈಗ್ರೌಂಡ್ಸ್ ಪೊಲೀಸ್ ಸ್ಟೇಷನ್ ಅಲ್ಲಿ ಇದ್ರ ಬಗ್ಗೆ ಒಂದು ಪ್ರಕರಣ ದಾಖಲೆ ಮಾಡಿ ಇವನು ಹಿನ್ನೆಲೆ ಬಗ್ಗೆ ಮತ್ತೆ ಇನ್ನೂ ಎಷ್ಟೆಷ್ಟು ಕೇಸಸ್ ಇವನ ಮೇಲೆ ಆಗಿದೆ ಅದ್ರ ಬಗ್ಗೆನೂ ವಿಚಾರಣೆ ಮಾಡಿ ಇವನ ಮೇಲೆ ಇನ್ನೂ ಕಠಿಣವಾದ ಒಂದು ಕಾನೂನು ಅಡಿಯಲ್ಲಿ ಕ್ರಮವನ್ನು ಕೈಗೊಳ್ತೀವಿ. ಆ ಕೇಸಲ್ಲಿ 3 ಜನ ಆರೋಪಿತರಿದ್ದಾರೆ. ಒಬ್ಬ ಮಂಜುನಾಥ್ ಈಗಾಗಲೇ ಅರೆಸ್ಟ್ ಆಗಿದ್ದಾನೆ, ವೆಂಕಟೇಶ್ ಇವತ್ತು ಅರೆಸ್ಟ್ ಆಗಿದ್ದಾನೆ, ಇನ್ನೊಬ್ಬ ಬೇಲಿ ಅಂತ, ಬೇಲಿ ಅದರಲ್ಲಿ ಡ್ರೈವರ್ ಆಗಿದ್ದ. ಸೊ ಈ 3 ಜನ ಇದ್ರು. ಬೇಲಿನೂ ಕೂಡ ನಾವು ಅವನ ಬಗ್ಗೆನೂ ಶೋಧ ಕಾರ್ಯವನ್ನು ಮುಂದುವರಿಸಿದೀವಿ. ಆದಷ್ಟು ಬೇಗ ಅವನಿಗೂ ಕೂಡ ನಾವು ದಸ್ತಗಿರಿ ಮಾಡ್ತೀವಿ. ಈ ಕೇಸಲ್ಲಿ ವೆಂಕಟೇಶ್ ಪ್ರಮುಖ ಆರೋಪಿ ಆಗಿದ್ದ. ಸೊ ಹಾಗಾಗಿ ಅವತ್ತು ಇನ್ಸಿಡೆಂಟ್ ನಡೆದಿರುವಂತೂ ನಿಜ ಇದೆ. ಬಟ್ ಯಾವ ಕಾರಣಕ್ಕೆ ಮಾಡಿದ್ದಾರೆ ಅದ್ರ ಬಗ್ಗೆ ನಾವೀಗ ವೆಂಕಟೇಶ್ಗೆ ಹೆಚ್ಚಿನ ವಿಚಾರಣೆಯನ್ನ ಮಾಡಿ ತಿಳ್ಕೊಂತೀವಿ. Well, my colleague Arun joins us with more details on this case. Well, Arun, about this rowdy Venkatesh, who exactly is he and how is he involved in all these crimes? This is a rather colorful person. Apparently, he took to the world of crime at the tender age of 18, and it is given to believe that he has more than 45 such incidences where he's had an active role to play. Although remember, as we speak, none other than Sandeep Patil, the DCP of Central Range, Bangalore City Police, has confirmed that 10 cases have been registered against him in various police stations, not only in city but also in a police station in Udupi. Now, we are given to believe that it was his habit of actually staying in private lodges. He never had rented a room for himself or a house for himself, perhaps knowing all too well that the police could land up at his residence. So he used to have the habit of staying in these private lodges, and he was a regular in terms of Bidadi and Ramnagara area, where he would actually frequently visit these two places. Yesterday we are given to believe that he had a quarrel with another fellow rowdy sheeter by name Paramagiri, and then seemed to have left that place.
not before actually breaking the glass pane of one of the cars which was parked near Kumbalgod. And for the last several days after that incident came to light, the Bangalore police were keeping a close tab on it. In fact, yesterday evening is when we are given to believe that Rowdy Venkatesh landed in Bengaluru, and he actually visited the same woman with whom he was having an illicit affair. And again, like he is wanted, he seemed to have had a quarrel with this woman and left that woman's house in a huff. And around 2 o'clock, as was the information available with the police, he tried to make his way through the Kaveri Junction towards Maurya Hotel in the Majestic area to reclaim the car, Indica car, in which he tried kidnapping that woman Manasa on the night of August 13th, Nishchita. Right, thank you for joining us with all those details, Arun. Well, there we have it. Rowdy Venkatesh was injured in the shootout in the wee hours today as he returned to the hotel to pick his vehicle. Venkatesh was already on the run after he was believed to be the mastermind behind the kidnap attempt of the daughter-in-law of corporator Govinda Gowda.